ನಮ್ಮ ಚಾನಲ್ ಅಲ್ಲಿ ಆಲ್ರೆಡಿ ಮೆಕ್ಯಾನಿಕ್ ಕೀಬೋರ್ಡ್ ಮತ್ತೆ ಬ್ಲೂಟೂತ್ ಕೀಬೋರ್ಡ್ ನ ಅನ್ಬಾಕ್ಸಿಂಗ್ ಮಾಡಿದ್ದಾಗಿದೆ. ಸೊ ಇವಾಗ ಇನ್ನೊಂದು ಮೆಕ್ಯಾನಿಕ್ ಕೀಬೋರ್ಡ್ ನ ಈ ವಿಡಿಯೋದಲ್ಲಿ ಅನ್ಬಾಕ್ಸ್ ಮಾಡೋಣ. ನೀವಿನ್ನು ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇವಾಗಲೇ ಈ ಕೆಳಗಡೆ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ನೋಟಿಫಿಕೇಶನ್ ಆಲ್ ಅಲ್ಲಿ ಇಟ್ಕೊಂಡು ನೀವು ನಮಗೆ ಸಪೋರ್ಟ್ ಮಾಡಬಹುದಾಗಿದೆ. ಈ ವಿಡಿಯೋ ಇಷ್ಟ ಆಯ್ತು ಅನ್ನೋದಾದ್ರೆ ಲಾಸ್ಟ್ ಅಲ್ಲಿ ಖಂಡಿತ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತು ಈ ವಿಡಿಯೋದಲ್ಲಿ ನಾನೊಂದು ಮೆಕ್ಯಾನಿಕ್ ಕೀಬೋರ್ಡ್ ನ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಈ ಕೀಬೋರ್ಡ್ ಬಂದ್ಬಿಟ್ಟು ರೆಡ್ ಡ್ರ್ಯಾಗನ್ ಬ್ರ್ಯಾಂಡ್ ಆಗಿರುತ್ತೆ. ಡ್ರಾಕೋನಿಕ್ ಪ್ರೋ ಅಂದ್ಬಿಟ್ಟು ಇದ್ರ ಮಾಡೆಲ್ ನೇಮ್ ಆಗಿರುತ್ತೆ. ಸೊ ಈ ಕೀಬೋರ್ಡ್ ನಮಗೆ ಆಚೆಯಿಂದ ಬಾಕ್ಸ್ ನೋಡೋದಕ್ಕೆ ಸ್ವಲ್ಪ ಈ ರೀತಿ ಕಾಣಿಸ್ತಾ ಇದೆ. ಮತ್ತೆ ಈ ಕಡೆ ಸೈಡ್ ಅಲ್ಲೂ ನಮಗೆ ಸ್ವಲ್ಪ ಡೀಟೇಲ್ಸ್ ನೋಡೋದಕ್ಕೆ ಸಿಗ್ತಾ ಇದೆ. ಬ್ಯಾಕ್ ಸೈಡ್ ಡ್ರಾಕೋನಿಕ್ ಪ್ರೋ ಅಂದ್ಬಿಟ್ಟು ನಮ್ಗೆ ಇಲ್ಲಿ ನೇಮ್ ಸಿಗ್ತಾ ಇದೆ. ಮತ್ತೆ ಇಲ್ಲಿ ರೆಡ್ ಡ್ರ್ಯಾಗನ್ ಅಂತ ಕಂಪ್ನಿ ನೇಮ್ ನೋಡೋದಕ್ಕೆ ಸಿಗ್ತಾ ಇದೆ. ಮತ್ತೆ ಇಲ್ಲಿ ಸ್ವಲ್ಪ ಇದರ ಫ್ಯೂಚರ್ಸ್ ನ ಮೆನ್ಷನ್ ಮಾಡಿದ್ದಾರೆ. ಈ ಕಡೆ ಸೈಡ್ ಫುಲ್ ಖಾಲಿ ಇದೆ. ಈ ಕಡೆ ಸೈಡ್ ಡ್ರಾಕೋನಿಕ್ ಪ್ರೋ ಅಂತಿದೆ. ಸೊ ಬನ್ನಿ ಈ ಬಾಕ್ಸ್ ನ ಇವಾಗ ಓಪನ್ ಮಾಡೋಣ ಅಂತೆ. ಬಾಕ್ಸ್ ನ ಓಪನ್ ಮಾಡ್ತಿದ್ದಂಗೆ ನಮ್ಗೆ ಇಲ್ಲಿ ಒಳಗಡೆ ಇನ್ನೊಂದು ಬ್ಲಾಕ್ ಬಾಕ್ಸ್ ನೋಡೋದಕ್ಕೆ ಸಿಗ್ತಾ ಇದೆ. ಇಲ್ಲಿ ಒಂದು ಬ್ಲಾಕ್ ಡ್ರಾಗನ್ ನ ಡಿಸೈನ್ ನೋಡೋದಕ್ಕೆ ಸಿಗ್ತಾ ಇದೆ. ಸೊ ಈ ಬಾಕ್ಸ್ ಒಳಗಡೆ ಏನಿದೆ ಅಂತ ನೋಡೋಣ. ಈ ಕಡೆ ಸುತ್ತಲೂ ನೋಡೋದಾದ್ರೆ ಇದ್ರಲ್ಲಿ ಏನಂದ್ರೆ ಏನು ಇಲ್ಲ. ಈ ಬಾಕ್ಸ್ ನ ಓಪನ್ ಮಾಡಿ ನೋಡಿದ್ರೆ ನಮ್ಗೆ ಈ ಬಾಕ್ಸ್ ಒಳಗಡೆ ಒಂದು ಟೈಪ್ ಸಿ ಟು ಟೈಪ್ ಸಿ ಕೇಬಲ್ ಸಿಗ್ತಾ ಇದೆ. ಮತ್ತೆ ಇದನ್ನ ನಾವು ಟೈಪ್ ಎಗೂ ಸಹ ಕನ್ವರ್ಟ್ ಮಾಡ್ಕೊಬಹುದಾಗಿದೆ. ಸೊ ಆ ರೀತಿಯಾದಂತಹ ಕೇಬಲ್. ಈ ಕೇಬಲ್ ಒಂದು ಒಳ್ಳೆ ಕೇಬಲ್ ಆಗಿದ್ದು ನಾನು ಆಲ್ರೆಡಿ ಚೆಕ್ ಮಾಡಿದ್ದೀನಿ. ಏನಿದೆ ಇದ್ರೊಳಗಡೆ ಕೀಬೋರ್ಡ್ ಇಲ್ಲ ಅಂತ ಯೋಚನೆ ಮಾಡ್ತಿದ್ದೀರಾ? ನಾನು ಆಲ್ರೆಡಿ ಈ ಕೀಬೋರ್ಡ್ ನ ಓಪನ್ ಮಾಡ್ಬಿಟ್ಟಿದ್ದೀನಿ. ಬಾಕ್ಸ್ ಒಳಗಡೆ ಕೀಬೋರ್ಡ್ ನಮಗೆ ಈ ರೀತಿಯಾಗಿ ನೋಡೋದಕ್ಕೆ ಸಿಗುತ್ತೆ. ಸೊ ಇದರ ಬ್ಯಾಕ್ ಸೈಡ್ ನೋಡೋದಾದ್ರೆ ನಮಗೆ ಈ ರೀತಿಯಾಗಿ ಫುಲ್ ವೈಟ್ ಡಿಸೈನ್ ಅಲ್ಲಿ ಇದೆ. ಮತ್ತೆ ಇದರ ಬಾಟಮ್ ಸೈಡ್ ನಮಗೆ ರೆಡ್ ಡ್ರ್ಯಾಗನ್ ನ ಲೋಗೋ ನೋಡೋದಕ್ಕೆ ಸಿಗುತ್ತೆ. ಮತ್ತೆ ಈ ಕಡೆ ಟಾಪ್ ಸೈಡ್ ಅಲ್ಲಿ ವೈಟ್ ಅಲ್ಲಿ ನೀಟ್ ಅಂಡ್ ಕ್ಲೀನ್ ಆಗಿ ನಮಗೆ ಕೊಟ್ಟಿದ್ದಾರೆ. ಮತ್ತೆ ಈ ಕಡೆ ಸೈಡ್ ಅಲ್ಲಿ ಸ್ವಿಚಸ್ ಇದೆ. ಇದನ್ನ ನಾವು ಆಮೇಲೆ ನೋಡೋಣ. ನೆಕ್ಸ್ಟ್ ಇದರಲ್ಲಿ ನಮಗೆ ಸ್ವಲ್ಪ ಸ್ವಿಚಸ್ ಏನೋ ಕೊಟ್ಟಂಗಿದ್ದಾರೆ. ಆಕ್ಚುಲಿ ಇದರಲ್ಲಿ ರೆಡ್ ಸ್ವಿಚಸ್ ನ ಯೂಸ್ ಮಾಡಿದ್ದಾರೆ. ಸ್ವಿಚ್ ಸ್ವಲ್ಪ ನಮಗೆ ಈ ರೀತಿ ನೋಡೋದಕ್ಕೆ ಸಿಗ್ತಾ ಇದೆ. ಮತ್ತೆ ಇಲ್ಲಿ ಇದು 2 ಪಾಯಿಂಟ್ ನೋಡೋದಕ್ಕೆ ಸಿಗ್ತಾ ಇದೆ. ಸೊ ಈ 2 ಪಿನ್ ಇಂದಾನೆ ಇದು ಕಾಂಟ್ಯಾಕ್ಟ್ ಆಗುವಂತದ್ದು. ಇಲ್ಲಿ ನೀಟ್ ಅಂಡ್ ಕ್ಲೀನ್ ಆಗಿ ನಮಗೆ ರೆಡ್ ಸ್ವಿಚ್ ನಾದ್ರೆ ಕೊಟ್ಟಿದ್ದಾರೆ. ಈ ಬಾಕ್ಸ್ ಅಲ್ಲಿ ಟೋಟಲ್ ನಮಗೆ 4 ಎಕ್ಸ್ಟ್ರಾ ಸ್ವಿಚಸ್ ನ ಕೊಟ್ಟಿದ್ದಾರೆ. ಇಲ್ಲಿ ರೆಡ್ ಡ್ರ್ಯಾಗನ್ ಡ್ರಾಕೋನಿಕ್ ಪ್ರೋ ಅಂದ್ಬಿಟ್ಟು ನಮಗೆ ಸ್ವಲ್ಪ ಯೂಸರ್ ಮ್ಯಾನುವಲ್ ನೋಡೋದಕ್ಕೆ ಸಿಗ್ತಾ ಇದೆ. ಸೊ ಈ ಯೂಸರ್ ಮ್ಯಾನುವಲ್ ಏನಕ್ಕೆ. ನೆಕ್ಸ್ಟ್ ನಮ್ಗೆ ಇಲ್ಲಿ 2 ಕೀಸ್ ನೋಡೋದಕ್ಕೆ ಸಿಗ್ತಾ ಇದೆ. ಈ 2 ಟೂಲ್ ನ ಯೂಸ್ ಮಾಡ್ಕೊಂಡು ನಾವೇನೇನ್ ಮಾಡ್ಬೋದು ಅಂದ್ರೆ ಫಸ್ಟ್ ಈ ಬ್ಲಾಕ್ ಕಲರ್ ಟೂಲು. ಈ ಟೂಲ್ ಇಂದ ನಾವು ಯಾವ್ದಾದ್ರು ಸ್ವಿಚಸ್ ನ ರಿಮೂವ್ ಮಾಡೋದಾದ್ರೆ ಈ ರೀತಿ ಸ್ವಿಚ್ ನ ರಿಮೂವ್ ಮಾಡಬಹುದಾಗಿದೆ. ನೀವು ಇಲ್ಲಿ ನೋಡಬಹುದು ಇದ್ರೊಳಗಡೆ ರೆಡ್ ಬಟನ್ ಆದ್ರೆ ನೋಡೋದಕ್ಕೆ ಸಿಗ್ತಾ ಇದೆ. ಮತ್ತೆ ಈ ಟೂಲ್ ಏನಕ್ಕೆ ಅಂದ್ರೆ ಇಲ್ಲಿರೋ ಸ್ವಿಚ್ ನ ಓಪನ್ ಮಾಡೋದಕ್ಕೆ. ನೀವು ಇಲ್ಲಿ ನೋಡಬಹುದು ಇಲ್ಲಿ ಮಿಡಲ್ ಅಲ್ಲಿ ಒಂದು ಚಿಕ್ಕ ಲಾಕ್ ಇದೆ. ಈ ಲಾಕ್ ನ ಈ ಹುಕ್ ನ ಸಹಾಯದಿಂದ ಇದನ್ನ ಈ ರೀತಿ ಪ್ರೆಸ್ ಮಾಡಿ ತೆಗಿಬೇಕಾಗುತ್ತೆ. ಅದಕ್ಕೋಸ್ಕರ ಇದು ಈ ಟೂಲ್ ನ ಆದ್ರೆ ಕೊಟ್ಟಿದ್ದಾರೆ. ಕೀಬೋರ್ಡ್ ನ ಈ ಕಡೆ ಸೈಡ್ ನಮ್ಗೆ ಇಲ್ಲಿ ಒಂದು ಟೈಪ್ ಸಿ USB ಪೋರ್ಟ್ ಆದ್ರೂ ನೋಡಕ್ ಸಿಗ್ತಾ ಇದೆ. ಮತ್ತೆ ಇಲ್ಲಿ ಆನ್ ಅಂಡ್ ಆಫ್ ಬಟನ್ ಇದೆ. ಮತ್ತೆ ಈ ಕಡೆ 2.4 GHz ಬ್ಲೂಟೂತ್ 1 ಬ್ಲೂಟೂತ್ 2 ಅಂತ ಒಂದು ಬಟನ್ ಇದೆ. ಮತ್ತೆ ಇಲ್ಲಿ ಮೋಡ್ ಇಂಡಿಕೇಟರ್ ಲೈಟ್ ಇದೆ. ಮತ್ತೆ ಇಲ್ಲಿ ಬ್ಯಾಟ್ರಿ ಲೆವೆಲ್ ನ ತೋರಿಸೋದಕ್ಕೆ ಲೈಕ್ ಚಾರ್ಜ್ ಆಗ್ತಿದ್ಯಾ ಆನ್ ಅಲ್ಲಿ ಇದೆ ಅಂತ ತೋರಿಸುತ್ತೆ ಅಷ್ಟೇ ಅದು. ಸೊ ಇಲ್ಲಿ ಒಂದು ಇಂಡಿಕೇಟರ್ ಆದ್ರೆ ಕೊಟ್ಟಿದ್ದಾರೆ. ಇದ್ರ ಸೌಂಡ್ ನ ಸ್ವಲ್ಪ ನೀವು ಕೇಳ್ಕೊಂಬಿಡಿ ಸೌಂಡ್ ಯಾವ ರೀತಿ ಬರ್ತಾ ಇದೆ ಅಂತ. ನಮ್ದು 10 ವರ್ಷ ಹಳೇದು TVS ಗೋಲ್ಡ್ ಕೀಬೋರ್ಡ್ ನೀವು ನೋಡಿದ್ರಲ್ಲ, ಅದರಲ್ಲಿ ಈ ರೀತಿ ಜಸ್ಟ್ ಪುಷ್ ಅಂಡ್ ಪ್ಲೇಸ್ ತರದು ಬಟನ್ಸ್ ಇರ್ಲಿಲ್ಲ. ಅದನ್ನ ನಾವು ಮ್ಯಾನ್ಯುವಲ್ ಆಗಿ ಸಾಲ್ಡ್ರಿಂಗ್ ಮಾಡಬೇಕಾಗಿತ್ತು. ಆ ರೀತಿಯಾದ ಬ್ಲೂ ಬಟನ್ಸ್ ಇತ್ತು. ಇದು ಕಂಪ್ಲೀಟ್ ರೆಡ್ ಬಟನ್ ಕೊಟ್ಟಿದ್ದಾರೆ. ಸೊ ಈ ಬಟನ್ ನ ನೋಡಬಹುದು. ಪ್ರೆಸ್ಸಿಂಗ್ ಕೂಡ ಒಂದ್ ಸ್ವಲ್ಪ ಚೆನ್ನಾಗೇ ಇದೆ. ಇವಾಗ ಈ ಬಟನ್ ಹಾಕೊಂತ ಇದೀನಿ. ಒಂದ್ಸರಿ ಇದನ್ನ ಆನ್ ಮಾಡಿ ತೋರಿಸ್ತೀನಿ. ಆನ್ ಮಾಡಿದ್ರೆ ಇದರ ಲುಕ್ ಯಾವ ರೀತಿ ಇರುತ್ತೆ ಅಂತ ನೋಡ್ಬೋದು. ನಿಮ್ಗೇನು ಕಾಣಿಸ್ತಾ ಇಲ್ವಲ್ಲ? ನಮ್ಗೆ ಇಲ್ಲಿ ಮೋಡ್ ನ ಒಂದು ಇಂಡಿಕೇಟರ್ ನೋಡೋದಕ್ಕೆ ಸಿಗ್ತಾ ಇರೋದ್ರಿಂದ ಇಲ್ಲಿ ನಾವು ಯಾವ ಮೋಡಲ್ಲಿ ಇದೀವಿ ಅಂತ ನೈಟ್ ಅಲ್ಲೂ ನಾವು ಈಸಿಯಾಗಿ ಕಂಡುಹಿಡ್ಕೊಬಹುದಾಗಿದೆ. ಇಲ್ಲಿ ಬ್ಲೂ ಲೈಟ್ ಇತ್ತು ಅನ್ನೋದಾದ್ರೆ ನಾವು 2.4 GHz ಗೆ ಕನೆಕ್ಟ್ ಆಗಿದೀವಿ ಅಂತ. 2.4 GHz ಅಂದ್ರೆ ಇಲ್ಲಿ ಹಿಂದೆ ಒಂದು ಡಾಂಗಲ್ ಇದೆಯಲ್ಲ, ಈ ಡಾಂಗಲ್ ನ ನಾವು ಯಾವ್ದಕ್ಕಾದ್ರೂ ಕನೆಕ್ಟ್ ಮಾಡ್ಕೊಂಡು ನಾವು ಅದರಲ್ಲಿ ವರ್ಕ್ ಮಾಡೋದಕ್ಕಾಗಿರುತ್ತೆ. ಈ ಡಾಂಗಲ್ ಯಾವ್ದು ಕನೆಕ್ಟ್ ಆಗಿರುತ್ತೋ ಅದು 2.4 GHz ಅಂತ ಇಲ್ಲಿ ಬ್ಲೂ ಇಂಡಿಕೇಟರ್ ಮಾಡಿ ತೋರಿಸ್ತಾ ಇರುತ್ತೆ. ಇನ್ ಕೇಸ್ ನಾವು ಇದನ್ನ ಬ್ಲೂಟೂತ್ 1 ಗೆ ಕನೆಕ್ಟ್ ಮಾಡಿದ್ರೆ ಇಲ್ಲಿ ರೆಡ್ LED ಅನ್ನೋದು ನಮ್ಗೆ ಇಂಡಿಕೇಟ್ ಮಾಡ್ತಾ ಇರುತ್ತೆ. ನೀವು ನೋಡ್ತಾ ಇರಬಹುದು ಇದು ರೆಡ್ LED. ಮತ್ತೆ ನಾವು ಇಲ್ಲಿ ಬ್ಲೂಟೂತ್ 2 ಗೆ ಸ್ವಿಚ್ ಮಾಡಿದ್ರೆ ನಮ್ಗೆ ಈ ರೆಡ್ LED ಅನ್ನೋದು ಗ್ರೀನ್ ಗೆ ಸ್ವಿಚ್ ಆಗುತ್ತೆ. ಸೊ ಇಲ್ಲಿಂದ ನಮ್ಗೆ ಇದು ಬ್ಲೂಟೂತ್ 2 ಅಲ್ಲಿ ಇದೆ ಅಂತ ಅನ್ನೋದು ಗೊತ್ತಾಗುತ್ತೆ. ಇದು ಕಂಪ್ಲೀಟ್ ಒಂದೇ ಸರಿಗೆ 3 ಡಿವೈಸ್ ಗೆ ಕನೆಕ್ಟ್ ಆಗುವಂತ ಕೀಬೋರ್ಡ್ ಆಗಿರುತ್ತೆ. ಸೊ ನಮ್ದು ಆಲ್ರೆಡಿ ಲಾಜಿಟೆಕ್ ಕೀಬೋರ್ಡ್ ನ ಅನ್ಬಾಕ್ಸ್ ಮಾಡಿದ್ವಲ್ಲ, ಅದ್ರ ತಮ್ಮನೇಲಿ ಇಲ್ಲಿದೆ ನೋಡಿ. ಐ ಬಟನ್ ಅಲ್ಲೂ ಅದ್ರ ವಿಡಿಯೋ ಹಾಕಿರ್ತೀನಿ. ನೀವು ಅಲ್ಲಿಂದ ಸಹ ವಿಡಿಯೋ ನೋಡಬಹುದು. ಇದು ಸಹ ಕಂಪ್ಲೀಟ್ ಒಂದೇ ಸರಿ 3 ಡಿವೈಸ್ ಗೆ ಕನೆಕ್ಟ್ ಆಗ್ತಿತ್ತು. ಅದ್ರಲ್ಲಿ ಯಾವುದೇ ರೀತಿ ಈ ರೀತಿಯಾದಂತಹ ಡಾಂಗಲ್ ಕೊಟ್ಟಿರ್ಲಿಲ್ಲ. ಅದು ಡೈರೆಕ್ಟ್ ಬ್ಲೂಟೂತ್ ಇಂದಾನೆ 3 ಡಿವೈಸ್ ಗೆ ಆದ್ರೆ ಕನೆಕ್ಟ್ ಆಗ್ತಿತ್ತು. ಸೊ ಇದ್ರಲ್ಲಿ ಬಂದ್ಬಿಟ್ಟು RGB ಇದೆ. ಮತ್ತೆ ಇದು ಫುಲ್
ಕಂಪ್ಲೀಟ್ ಮೆಟಲ್ ಬಾಡಿ ಆಗಿರೋದ್ರಿಂದ ಬಿಲ್ಡ್ ಮಾತ್ರ ತುಂಬಾ ಹೆವಿ ಆಗಿದೆ. ಫುಲ್ ಇದು ಕಂಪ್ಲೀಟ್ ಮೆಟಲ್ ದೇ ಬಾಡಿ ಆಗಿರುತ್ತೆ. ಮತ್ತೆ ಇದರಲ್ಲಿ ಸ್ಪೆಷಲ್ ಆಗಿ ನಾನು ನೋಟಿಸ್ ಮಾಡಿದ್ದೇನೆಂದ್ರೆ ಈ 2 ಲೆಗ್ಸ್. ಸೊ ಇದು ನಮ್ಗೆ ತುಂಬಾ ಕಂಪ್ಯಾಕ್ಟ್ ಆಗಿರುತ್ತೆ. ನಾವೇನಾದ್ರೂ ಟೈಪ್ ಮಾಡ್ಬೇಕಾದ್ರೆ ಸ್ವಲ್ಪ ಈ ರೀತಿ ಮೇಲೆ ಇದ್ರೆ ಒಂದ್ ಸ್ವಲ್ಪ ಚೆನ್ನಾಗಿರುತ್ತೆ. ಈ ರೀತಿ ಫುಲ್ ಫ್ಲಾಟ್ ಆಗಿದ್ರೆ ಏನೋ ಒಂಥರ ಇರುತ್ತೆ, ಕೈ ಮುಂದೆ ಬೆಂಡ್ ಮಾಡೋದಕ್ಕಾಗಲ್ಲ. ಈ ರೀತಿ ಇದೆ ಅನ್ನೋದಾದ್ರೆ ನಮ್ಗೆ ಈಸಿಯಾಗಿ ಏನ್ ಬೇಕಾದ್ರೂ ಟೈಪ್ ಮಾಡ್ಕೊಬೋದಾಗಿದೆ. ಈ ಕೀಬೋರ್ಡ್ ನ ಬಿಲ್ಡ್ ಕ್ವಾಲಿಟಿ ಅಂತೂ ತುಂಬಾ ಹೆವಿ ಆಗಿದೆ. ನೀವು ಇಲ್ಲಿ ನೋಡ್ಬೋದು, ನಾನು ಇಲ್ಲಿ ಹಾಕಿ ಇದನ್ನ ಪ್ರೆಸ್ ಮಾಡ್ತಾ ಇದ್ದೇನೆ. ಸೊ ಒಂದು ಚೂರು ಏನು ಇದಕ್ಕೆ ಇಂಪ್ಯಾಕ್ಟ್ ಆಗ್ತಲ್ಲ. ಮತ್ತೆ ಇದರಲ್ಲಿ ನಾವು ಕಸ್ಟಮೈಸ್ ಸಹ ಮಾಡ್ಕೊಬೋದಾಗಿದೆ. ಕಸ್ಟಮೈಸ್ ಬಂದ್ಬಿಟ್ಟು ಫಂಕ್ಷನ್ ಬ್ಯಾಕ್ ಬಟನ್ ಇಂದ ನಾವು ಇದನ್ನ ಒಂದೊಂದೇ ಬಟನ್ ನ ಕಸ್ಟಮೈಸ್ ಸಹ ಮಾಡ್ಕೊಬೋದಾಗಿದೆ. ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ 6 ಬಟನ್ಸ್ ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ಮತ್ತೆ ಇಲ್ಲಿ ಒಂದು 6 ಬಟನ್ಸ್ ನ ಸೆಲೆಕ್ಟ್ ಮಾಡ್ಕೊಂತೀನಿ. ಈ ರೀತಿ ಸೆಲೆಕ್ಟ್ ಮಾಡ್ಕೊಂಡ್ರೆ ಇಷ್ಟು ಮಾತ್ರ RGB ಆಗಿರುತ್ತೆ. ಸೊ ಇದನ್ನ ನಾವು ಎರೇಸ್ ಕೂಡ ಮಾಡ್ಬೋದಾಗಿದೆ. ಈ ರೀತಿ ಇರುತ್ತೆ. ಇನ್ ಕೇಸ್ ನಾವು ಇದನ್ನ ಏನಾದ್ರೂ ಹೊಸ ಡಿವೈಸ್ ಗೆ ಕನೆಕ್ಟ್ ಮಾಡ್ಬೇಕು ಅನ್ನೋದಾದ್ರೆ ಇಲ್ಲಿ ಫಂಕ್ಷನ್ ಮತ್ತೆ ಇಲ್ಲಿ ಎಸ್ಕೇಪ್ ಇದೆಯಲ್ಲ, ಈ ಬಟನ್ ಲಾಂಗ್ ಪ್ರೆಸ್ ಮಾಡಿಟ್ಕೊಂಡ್ರೆ ಇದು ಹೊಸ ಡಿವೈಸ್ ಗಳಿಗಾದ್ರೆ ಇದು ಪೇರ್ ಆಗೋದಕ್ಕೆ ಪೇರಿಂಗ್ ಮೋಡ್ ಹೋಗುತ್ತೆ. ಸೊ ನೆಕ್ಸ್ಟ್ ನಮ್ಗೆ ಇದರಲ್ಲಿ RGB ಆನ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಫಂಕ್ಷನ್ 2 ಅಂತ ಬಟನ್ ಇದೆಯಲ್ಲ, ಈ ಫಂಕ್ಷನ್ 2 ಮತ್ತೆ F9 ಅಲ್ಲಿ ಮೋಡ್ ಬಟನ್ ಇದೆ. ಸೊ ನಾವು ಇಲ್ಲಿಂದ ಇದರ ಮೋಡ್ಸ್ ನ ಸಹ ಚೇಂಜ್ ಮಾಡಬಹುದಾಗಿದೆ. ಇದರಲ್ಲಿ ಕಂಪ್ಲೀಟ್ 22 ರೀತಿಯಾದಂತಹ ಬ್ಯಾಕ್ಲೈಟ್ ಮೋಡ್ಸ್ ಇದ್ದು, ಇದು ಇನ್ಬಿಲ್ಟ್ ಬ್ಯಾಟ್ರಿನ ಹೊಂದಿದೆ. ಸೊ ಇದರಲ್ಲಿ 1600 mAh ಬ್ಯಾಟ್ರಿ ಹೊಂದಿದ್ದು RGB ಬ್ಯಾಕ್ಲೈಟ್ ನ ಆನ್ ಮಾಡ್ಕೊಂಡು ಯೂಸ್ ಮಾಡೋದಾದ್ರೆ ನಿಮ್ಗೆ ಆಲ್ಮೋಸ್ಟ್ 4 days ಬ್ಯಾಟ್ರಿ ಲೈಫ್ ಬರುತ್ತೆ ಅಂತ ಹೇಳ್ಬೋದು. ನೀವು RGB ಆನ್ ಮಾಡದೆ ನಾರ್ಮಲ್ ಕೀಬೋರ್ಡ್ ತರ ಇದನ್ನ ಯೂಸ್ ಮಾಡಿದ್ರೆ ಆಲ್ಮೋಸ್ಟ್ ಒಂದು 15 days ಬರುವಂತದ್ದು. ಇದರಲ್ಲಿ ಒಂದು ಹೈ ಕ್ವಾಲಿಟಿ USB ಕೇಬಲ್ ಸಹ ಕೊಟ್ಟಿದ್ದಾರೆ. ನೀವು ಇನ್ ಕೇಸ್ ಗೇಮಿಂಗ್ ಏನಾದ್ರು ಆಡೋದಾದ್ರೆ ನನ್ನ ಸಜೆಷನ್ ಏನಂದ್ರೆ ಈ ಕೇಬಲ್ ನ ಕನೆಕ್ಟ್ ಮಾಡ್ಬಿಟ್ಟೆ ನೀವು ಇದರಲ್ಲಿ ಗೇಮ್ ಆಡಿ ಅಂತ ಹೇಳ್ಬೋದು. ಯಾಕಂದ್ರೆ ತುಂಬಾ ಕಮ್ಮಿ ಲೇಟೆನ್ಸಿ ಬರುತ್ತೆ. ಬ್ಲೂಟೂತ್ ಕನೆಕ್ಟಿವಿಟಿಯಲ್ಲಿ ನೀವು ಗೇಮ್ ಆಡೋದಾದ್ರೆ ಸಮ್ ಟೈಮ್ ಕನೆಕ್ಷನ್ ಎರರ್ ಆದ್ರೆ ತುಂಬಾ ಇರಿಟೇಟ್ ಆಗುತ್ತೆ. ಇದು ಟೈಪ್ ಸಿ ಟು ಟೈಪ್ ಸಿ ಆಗಿದ್ದು, ಇದನ್ನ ಡೇಟಾ ಟ್ರಾನ್ಸ್ಫರ್ಗೂ ಸಹ ನೀವು ಯೂಸ್ ಮಾಡಬಹುದಾಗಿದೆ. ನಾನು ಚೆಕ್ ಮಾಡಿದ ಪ್ರಕಾರ ಅರೌಂಡ್ 40 Mbps ಸ್ಪೀಡ್ ಅಲ್ಲಾದ್ರೆ ಇದು ಡೇಟಾ ಟ್ರಾನ್ಸ್ಫರ್ ಆಗುತ್ತೆ. ಟೈಪ್ ಸಿ ಟು ಟೈಪ್ ಸಿ ಅಲ್ಲ, ಟೈಪ್ ಎ ಗೆ ಕನೆಕ್ಟ್ ಮಾಡಿ ಈ ರೀತಿ ಚೆಕ್ ಮಾಡಿದ್ದು. ಸೊ ಇದು 40 Mbps ಬರುತ್ತೆ. ಇನ್ ಕೇಸ್ ಇದನ್ನ ತೆಗೆದ್ರು ಟೈಪ್ ಸಿ ಟು ಟೈಪ್ ಸಿ ಸಹ 40 to 50 Mbps ಅಲ್ಲಾದ್ರೆ ಇದು ಡೇಟಾ ಟ್ರಾನ್ಸ್ಫರ್ ಮಾಡುವಂತ ಕೇಬಲ್ ಆಗಿರುತ್ತೆ. ಕೇಬಲ್ ಕೂಡ ಚೆನ್ನಾಗಿದೆ. ಮತ್ತೆ ಈ ಕೀಬೋರ್ಡ್ ಗೆ ಒಂದು ಸಪರೇಟ್ ಸಾಫ್ಟ್ವೇರ್ ಬರುತ್ತೆ. ಆ ಸಾಫ್ಟ್ವೇರ್ ನ ಸಹಾಯದಿಂದ ನಾವು ಒಂದೊಂದು ಕೀನು ಏನಕ್ಕಾದ್ರೂ ನಾವು ಡೆಡಿಕೇಟೆಡ್ ಆಗಿ ಕಸ್ಟಮೈಸ್ ಸಹ ಮಾಡ್ಕೊಬೋದಾಗಿದೆ. ಎಡಿಟರ್ ಪಾಯಿಂಟ್ ಆಫ್ ವ್ಯೂ ನೋಡೋದ್ರಿಂದ ಕಂಟ್ರೋಲ್ ಸಿ ಗೆ ಕಾಪಿ ಇರುತ್ತೆ, ಕಂಟ್ರೋಲ್ ವಿ ಗೆ ಪೇಸ್ಟ್ ಇರುತ್ತೆ, ಕಂಟ್ರೋಲ್ ಕೆ ಕಟ್ ಇರುತ್ತೆ. ಈ ರೀತಿ ಸಾಫ್ಟ್ವೇರ್ ಅಲ್ಲಿ ನಾವು ಈ ಕೀಸ್ ನ ಸಪರೇಟ್ ಆಗಿ ನಾವು ಈ ಕೀನ ಏನಕ್ಕಾದ್ರೂ ಫಂಕ್ಷನ್ ಗೆ ಕಸ್ಟಮೈಸ್ ಮಾಡಬೇಕು ಅನ್ನೋದಾದ್ರೆ ಅದನ್ನು ಸಹ ಮಾಡ್ಕೊಬೋದಾಗಿದೆ. ಫಂಕ್ಷನ್ F10 ಪ್ರೆಸ್ ಮಾಡಿದ್ರೆ ಇದು ಬ್ಯಾಕ್ ಲೈಟ್ ಆನ್ ಅಂಡ್ ಆಫ್ ಆಗುತ್ತೆ. ಮತ್ತೆ ಫಂಕ್ಷನ್ F11 ನ ಪ್ರೆಸ್ ಮಾಡಿದ್ರೆ ಇಲ್ಲಿ ಈ ಬ್ಯಾಕ್ ಲೈಟ್ ನ ಬ್ರೈಟ್ನೆಸ್ ಆದ್ರೆ ಕಮ್ಮಿ ಆಗುತ್ತೆ. ಮತ್ತೆ ಫಂಕ್ಷನ್ F12 ಪ್ರೆಸ್ ಮಾಡಿದ್ರೆ ಇದು ಬ್ಯಾಕ್ ಲೈಟ್ ಬ್ರೈಟ್ನೆಸ್ ಕೂಡ ಇನ್ಕ್ರೀಸ್ ಆಗುತ್ತೆ. ಇದು ಈಚ್ ಅಂಡ್ ಎವ್ರಿ ಮಾಡೆಲ್ ಕೀಬೋರ್ಡ್ ಗೂ ಒಂದೊಂದು ಸಪರೇಟ್ ಸಾಫ್ಟ್ವೇರ್ ಬರುತ್ತೆ. ಇನ್ ಕೇಸ್ ನೀವೇನಾದ್ರೂ ಇದನ್ನ USB ಕೇಬಲ್ ಕನೆಕ್ಟ್ ಮಾಡಿ ಯೂಸ್ ಮಾಡೋದಾದ್ರೆ ಇಲ್ಲಿ ಇದನ್ನ ಆಫ್ ಮಾಡ್ಕೊಬೇಕಾಗತ್ತೆ. ಇದು ಆನ್ ಆಗಿದ್ರೆ ಈ 3 ಫಂಕ್ಷನ್ಸ್ ಅದ್ರ ವರ್ಕ್ ಆಗುತ್ತೆ. ಡೊಂಗಲ್, ಬ್ಲೂಟೂತ್ 1, ಬ್ಲೂಟೂತ್ 2. ನಾವ್ ಇವಾಗ ಅದ್ರ ಸಾಫ್ಟ್ವೇರ್ ಡೌನ್ಲೋಡ್ ಮಾಡ್ಕೊಂತ ಇದೀವಿ. ರೆಡ್ ಡ್ರ್ಯಾಗನ್ ಕೀಬೋರ್ಡ್ ಸಾಫ್ಟ್ವೇರ್ ಅಂತ ಹಾಕೊಂಡಿದೀನಿ. ಇಲ್ಲಿ ರೆಡ್ ಡ್ರ್ಯಾಗನ್ ಝೋನ್ ಅಂದ್ಬಿಟ್ಟು ಈ ವೆಬ್ಸೈಟ್ ಓಪನ್ ಆಗುತ್ತೆ. ಇದರಲ್ಲಿ ನಮ್ಗೆ ಕೀಬೋರ್ಡ್ ನ ಸೆಲೆಕ್ಟ್ ಮಾಡ್ಕೊಂಡಿದೀನಿ. ಇಲ್ಲಿ ನಮ್ಗೆ ಬೇಕಾಗಿರೋ ಕೀಬೋರ್ಡ್ ನ ಮಾಡೆಲ್ ನಂಬರ್ ಬಂದ್ಬಿಟ್ಟು ಡ್ರ್ಯಾಕೋನಿಕ್ ಪ್ರೋ ಅಂದ್ಬಿಟ್ಟು. ಈ ಸಾಫ್ಟ್ವೇರ್ ಅಲ್ಲಿ ನಾವು ಪ್ರೊಫೈಲ್ 1, ಪ್ರೊಫೈಲ್ 2, ಪ್ರೊಫೈಲ್ 3 ಅಂತ ನಾವು 3 ರೀತಿಯಾದಂತಹ ಪ್ರೊಫೈಲ್ ನ ಸೆಟ್ ಮಾಡ್ಕೊಬೇಕಾಗಿದೆ. ಮ್ಯಾಕ್ರೋ ಎಡಿಟರ್ ಅಲ್ಲಿ ಮ್ಯಾಕ್ರೋ ಲಿಸ್ಟ್ ಮತ್ತೆ ಕೀ ಲಿಸ್ಟ್ ನ ಸಹ ನಾವು ಇದರಲ್ಲಿ ಕಸ್ಟಮೈಸ್ ಮಾಡ್ಕೊಬಹುದಾಗಿದೆ. ಮತ್ತೆ ಇಲ್ಲಿ ಲೈಟ್ ನ ನಾವು ಹೆಂಗ್ ಬೇಕೋ ಹಂಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಬಹುದಾಗಿದೆ. ಫಾರ್ ಎಕ್ಸಾಂಪಲ್ ನೋಡಬಹುದು ನೀವು ಇಲ್ಲಿ ಈ ರೀತಿಯಾಗಿ ಲೈಟ್ಸ್ ನ ಸಹ ನಾವು ಇಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಬಹುದು. ಮತ್ತೆ RGB ಕಲರ್ಸ್ ನ ಅಡ್ಜಸ್ಟ್ಮೆಂಟ್ ಮಾಡ್ಕೊಬಹುದು. ವೈಡ್ ರೇಂಜ್ ನಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಕಸ್ಟಮೈಸ್ ಮಾಡ್ಕೊಬಹುದು. ಮತ್ತೆ ಇಲ್ಲಿ ಬ್ರೈಟ್ನೆಸ್ ಇಂಟೆನ್ಸಿಟಿ ಸಹ ನಾವಿಲ್ಲಿ ಇದರಲ್ಲಿ ಕಸ್ಟಮೈಸ್ ಮಾಡ್ಕೊಬಹುದಾಗಿದೆ. ಮತ್ತೆ ಇದರ ಸ್ಪೀಡ್ ನ ಸಹ ನಾವಿಲ್ಲಿ ಕಸ್ಟಮೈಸ್ ಮಾಡ್ಕೊಬಹುದಾಗಿದೆ. ಇಲ್ಲಿ ಫಿಕ್ಸ್ಡ್ ಆನು, ರೆಸ್ಪೈರೋ, ರೈಂಬೋ ಅಂತ ಈ ರೀತಿ ಸುಮಾರು ರೀತಿಯಾದಂತಹ ಮೋಡ್ಸ್ ಇಲ್ಲಿದೆ. ಮತ್ತೆ ಇಲ್ಲಿ ಮ್ಯೂಸಿಕ್ ಮೋಡ್ ಸಹ ಇದೆ. ಇದರಲ್ಲಿ ಮ್ಯೂಸಿಕ್ ಮೋಡ್ ಆನ್ ಮಾಡಿದಾಗ ಮ್ಯೂಸಿಕ್ ಮೋಡ್ ಒಳಗಡೆನು ನಮ್ಗೆ 10 ರೀತಿಯಾದಂತಹ ಮ್ಯೂಸಿಕ್ ಮೋಡ್ ನಮ್ಗೆ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ಇಲ್ಲಿ ಡ್ಯಾಸಲಿಂಗ್ ರಾಕ್ ಅಂತ ನಾನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಫಾರ್ ಎಕ್ಸಾಂಪಲ್ ನೀವು ಇಲ್ಲಿ ನೋಡಬಹುದು, ಇದರಲ್ಲಿ ಮ್ಯೂಸಿಕ್ ಏನಾದ್ರು ಪ್ಲೇ ಮಾಡಿದ್ರೆ ಅದ್ರ ಅಕಾರ್ಡಿಂಗ್ ಸಹ ಇದು ಬ್ಯಾಕ್ ಲೈಟ್ ವರ್ಕ್ ಆಗುವಂತದ್ದು. ಮ್ಯೂಸಿಕ್ ಮೋಡ್ಸು ಸೇರಿಸ್ಕೊಂಡು ನಮಗೆ ಟೋಟಲ್ 32 ಮೋಡ್ಸ್ ಇದ್ರಲ್ಲಿ ನೋಡೋದಕ್ಕೆ ಸಿಗುತ್ತೆ. ನನ್ನ ಈ 10 ವರ್ಷ ಹಳೆ ಕೀಬೋರ್ಡ್ಗೆ ಕಂಪೇರ್ ಮಾಡ್ಕೊಂಡ್ರೆ, ಸೊ 10 ವರ್ಷ ಅಲ್ಲ 11-12 ವರ್ಷ ಆಗಿದೆ, ಕಂಪೇರ್ ಮಾಡ್ಕೊಂಡ್ರೆ ತುಂಬಾ ಅಂದ್ರೆ ತುಂಬಾ ಇಂಪ್ರೂವ್ಮೆಂಟ್ ಆಗಿದೆ ಅಂತ ಹೇಳ್ಬೋದು ಈ ಕೀಬೋರ್ಡು. ಸೊ ಸೇಮ್ ಅಲ್ದಿದ್ರು ಕೀಬೋರ್ಡ್ ಇಂಡಸ್ಟ್ರಿ ಮಾತ್ರ ತುಂಬಾ ಇಂಪ್ರೂವ್ ಆಗಿದೆ. ನಂಗೆ ಪರ್ಸನಲ್ ಆಗಿ ಈ ಪ್ರೈಸ್ ಪಾಯಿಂಟ್ ಅಲ್ಲಿ ಇಷ್ಟೊಂದು ಫೀಚರ್ ಇರುವಂತ ಕೀಬೋರ್ಡು ನಾನು ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು. ಇಷ್ಟೆಲ್ಲ ಫೀಚರ್ಸ್ ನ ಜೊತೆಗೆ ಬರುವಂತ ಈ ಕೀಬೋರ್ಡು ಟೋಟಲ್ ನಮಗೆ 2 ಕಲರ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಒಂದು ಕಂಪ್ಲೀಟ್ ಬ್ಲ್ಯಾಕ್, ಒಂದು ಕಂಪ್ಲೀಟ್ ವೈಟ್ ಅಲ್ಲಿ ನಮಗೆ ನೋಡೋದಕ್ಕೆ
ನೋಡೋದಕ್ಕೆ ಸಿಗುತ್ತೆ. ಸೊ ಇಷ್ಟೆಲ್ಲ ನೋಡಿದಾದ್ಮೇಲೂ ಈ ಕೀಬೋರ್ಡ್ನ ಬೆಲೆ ಎಷ್ಟಿರ್ಬೋದು ಅಂತ ಅನ್ಕೊಂಡಿದ್ದೀರಾ? ಆ್ಯಕ್ಚುಲಿ ಇದು ನಾನು ತರಿಸಿದ್ದಲ್ಲ, ನನ್ನ ಹತ್ರ ಇಷ್ಟೊಳ್ಳೆ ಕೀಬೋರ್ಡ್ ಅಲ್ಲ, ಇದಕ್ಕಿಂತ ಚೆನ್ನಾಗಿರುವಂಥ TVS ಗೋಲ್ಡ್ ಕೀಬೋರ್ಡ್ ಇದೆ, ಅದ್ರ ಮುಂದೆ ಇದೇನೂ ಅಲ್ಲ. ಸೊ ಗೇಮರ್ ಪಾಯಿಂಟ್ ಆಫ್ ವ್ಯೂ ನೋಡೋದ್ರಿಂದ ಒಂದು ಒಳ್ಳೆ ಬೆಸ್ಟ್ ಕ್ವಾಲಿಟಿ ಮೆಟಲ್ ಫಿನಿಶಿಂದ ಬರುವಂಥ ಕೀಬೋರ್ಡ್ ಇದಾಗಿದ್ದು. ಇದು 60% ಕೀಬೋರ್ಡ್ ಆಗಿರುತ್ತೆ, ಇನ್ನು 40% ಕೀಸ್ ಇದರಲ್ಲಿಲ್ಲ. ಆ ಕೀಸು ಆ್ಯಡ್ ಮಾಡಿದ್ರೆ ತುಂಬ ಹ್ಯೂಜ್ ಆಗ್ತಿತ್ತು. ಸೊ ನಾರ್ಮಲ್ ಆಗಿ ಗೇಮರ್ಗಳಿಗೆ ಇಷ್ಟೇ ಕೀಸ್ ಆದರೆ ಸಾಕಾಗಿರುತ್ತೆ. ಇದನ್ನು ನಮ್ಮ ಫ್ರೆಂಡು ಪರ್ಚೇಸ್ ಮಾಡಿದ್ದು ಅರೌಂಡ್ 4500 or 600 ರುಪೀಸ್ ಪ್ರೈಸ್ ಇದ್ದಾಗ. ಇದರ ಲಿಂಕು ನಿಮಗೆ ಬೇಕಂದ್ರೆ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಸಿಗುತ್ತೆ. ನನಗೇನಾದರೂ ಒಳ್ಳೊಳ್ಳೆ ಡೀಲ್ಸು ಆ ರೀತಿ ಏನಾದರೂ ಆಫರ್ಸ್ ಕಾಣಿಸಿದ್ರೆ ನಾನು ಟೆಲಿಗ್ರಾಮ್ ಚಾನಲಲ್ಲಿ ಪೋಸ್ಟ್ ಮಾಡ್ತಾ ಇರ್ತೀನಿ. ಇಲ್ಲಿರೋ QR ಸ್ಕ್ಯಾನ್ ಮಾಡಿ ಅಥವಾ ಡಿಸ್ಕ್ರಿಪ್ಷನಲ್ಲಿರುವ ಲಿಂಕ್ನ ಕಾಪಿ ಮಾಡಿಕೊಂಡು ನೀವು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗ್ಬೋದಾಗಿದೆ. ಸಮ್ ಟೈಮ್ಗೆ ಲಿಮಿಟೆಡ್ ಆಫರ್ಸ್ ಇರುವಂಥದ್ದು, ತುಂಬ ಕಮ್ಮಿ ಡೀಲ್ಸ್ಗೆ ಸಿಗ್ತಾ ಇರುವಂಥ ಐಟಮ್ಸ್ನ ನಾನು ನಿಮ್ಗೆ ಅಲ್ಲಿ ಪೋಸ್ಟ್ ಮಾಡ್ತಾ ಇರ್ತೀನಿ. ಅದಕ್ಕೆ ನಮ್ಮ ಟೀಮ್ ಇದೆ, ನಮ್ಮ ಟೀಮ್ ಅವರು ಅದನ್ನು ಟ್ರ್ಯಾಕ್ ಮಾಡ್ತಾ ಇರ್ತಾರೆ. ಆವಾಗಿನ ಡೀಲ್ಸ್ ಆವಾಗಲೇ ನಿಮಗೆ ಟೆಲಿಗ್ರಾಮಲ್ಲಿ ಅದನ್ನು ನೋಡೋಕ್ಕೆ ಸಿಗುತ್ತೆ. ಇನ್ ಕೇಸ್ ನೀವು ಏನಾದರೂ ಆ ಡೀಲ್ನ ಮಿಸ್ ಮಾಡ್ಕೊಂಡ್ರೆ, ನಿಮ್ಮ ಬೆಳಗ್ಗೆ ಹಾಕಿರೋ ಡೀಲ್ ಸಾಯಂಕಾಲ ನೋಡಿದ್ರೆ ಆ ಪ್ರೈಸ್ ಇರುತ್ತೆ ಅಲ್ವ, ಹೇಳೋಕ್ಕಾಗಲ್ಲ. ಸೊ ಅದಕ್ಕೆ ಒಂದ್ಸರಿ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿರಿ. ಈ ಕೀಬೋರ್ಡ್ನ ಲಿಂಕ್ ಸಹ ನಿಮಗೆ ಟೆಲಿಗ್ರಾಮ್ ಚಾನಲಲ್ಲಿ ಕೊಟ್ಟಿರ್ತೀನಿ, ಇಲ್ಲಾಂದ್ರೆ ಇಲ್ಲಿ ಡಿಸ್ಕ್ರಿಪ್ಷನ್ ಇರುತ್ತೆ, ಇಲ್ಲಿಂದ ಸಹ ನೀವು ಪರ್ಚೇಸ್ ಮಾಡ್ಬೋದಾಗಿದೆ. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ನೆಕ್ಸ್ಟ್ ಇನ್ನೊಂದು ಟೆಕ್ ವಿಡಿಯೋ ಜೊತೆ ಆದರೆ ನಾನು ನಿಮ್ಮ ಜೊತೆ ಇರ್ತೀನಿ. ಇನ್ನೂ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇದೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ನೋಟಿಫಿಕೇಶನ್ ಆಲಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.